ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸ್ಲೀವ್ಲೆಸ್ ಕುರ್ತಿ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಈ ಕುರ್ತಿ ಮೇಲೆ ನಾನು ಜಾಕೆಟ್ನು ಕೂಡ ಸ್ಟಿಚ್ ಮಾಡಿದ್ದೀನಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಅದನ್ನು ಕೂಡ ಒಂದು ಸರ್ತಿ ಚೆಕ್ ಮಾಡಿ. ಈ ಕುರ್ತಿನ ಸ್ಟಿಚಿಂಗ್ ಮಾಡಲಿಕ್ಕೆ ನಾನು 2 ಮೀಟರ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ ಮತ್ತು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಫೋಲ್ಡ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಕಡೆಯಿಂದ ನಾವು ಕುರ್ತಿ ಲೆಂತನ್ನು ಮಾರ್ಕ್ ಮಾಡಬೇಕು. ನೋಡಿ, ಕುರ್ತಿ ರೆಡಿ ಲೆಂತ್ ಇದೆ 37 ಇಂಚ್. ಅದರಲ್ಲಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ನಾನಿಲ್ಲಿ 39 ಇಂಚ್ ತೊಗೊಂಡಿದ್ದೀನಿ. ಫ್ಯಾಬ್ರಿಕ್ಕು ಕರೆಕ್ಟಾಗಿ 39 ಇಂಚ್ ಇದೆ, ಹೀಗಾಗಿ ನಾನು ಮಾರ್ಕಿಂಗ್ ಮಾಡ್ತಾ ಇಲ್ಲ. ಈಗ ಇಲ್ಲಿಂದ ಶೋಲ್ಡರ್ ಮಾರ್ಕ್ ಮಾಡಬೇಕು. ಶೋಲ್ಡರ್ ನಾನು 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಇದೇ ಪಾಯಿಂಟಿಂದ ಆರ್ಮೋಲ್ನು ಕೂಡ 6.5 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಾವು ಶೋಲ್ಡರನ್ನು ಎಷ್ಟು ತೊಗೋತೀವಿ ಅಷ್ಟೇ ಆರ್ಮೋಲ್ನು ಕೂಡ ಇಲ್ಲಿ ಮಾರ್ಕ್ ಮಾಡಬೇಕು. ಮತ್ತು ಈ ಪಾಯಿಂಟಿಗೆ ಚೆಸ್ಟ್ ರೌಂಡನ್ನು ನಾನು 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ನಿಮ್ಮ ಚೆಸ್ಟ್ ರೌಂಡ್ ಎಷ್ಟಿರುತ್ತೋ ಅದನ್ನು 4ಇಂದ ಡಿವೈಡ್ ಮಾಡಬೇಕು. ಬಂದಂಥ ಅಂಕೆಯಲ್ಲಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ಈಗ ಇಲ್ಲಿಂದ ನಾವು ವೆಸ್ಟ್ ಲೆಂತ್ ಮತ್ತು ಹಿಪ್ ಲೆಂತನ್ನು ಮಾರ್ಕ್ ಮಾಡಬೇಕು. ನಾನಿಲ್ಲಿ ವೆಸ್ಟ್ ಲೆಂತನ್ನು 14 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಹಿಪ್ ಲೆಂತನ್ನು 20 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ವೆಸ್ಟ್ ಲೆಂತನ್ನು ಮಾರ್ಕ್ ಮಾಡಿದ್ವಿ, ಆ ಪಾಯಿಂಟಿಗೆ ವೆಸ್ಟ್ ರೌಂಡನ್ನು ಮಾರ್ಕ್ ಮಾಡಬೇಕು. ನಾನಿಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ವೆಸ್ಟ್ ರೌಂಡ್ ಎಷ್ಟಿರುತ್ತೆ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ಮತ್ತು ಹಿಪ್ ಲೆಂತನ್ನು ಮಾರ್ಕ್ ಮಾಡಿದ್ದೀವಿ, ಅಲ್ಲಿ ಹಿಪ್ ರೌಂಡನ್ನು ಮಾರ್ಕ್ ಮಾಡಬೇಕು. ಫಾರ್ಮುಲಾ ಬಂದು ಹಿಪ್ ರೌಂಡ್ ಎಷ್ಟಿರುತ್ತೆ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ನಾನಿಲ್ಲಿ 10 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಮತ್ತು ಈ 3 ಪಾಯಿಂಟನ್ನು ಗೆರೆ ಎಳ್ಕೊಂಡು ಕುಡಿಸ್ಕೋತಾ ಇದ್ದೀನಿ. ಈಗ ಈ ಪಾಯಿಂಟಿಂದ ಬಾಟಮ್ವರೆಗೂ ಲೈನನ್ನು ಎಳ್ಕೊಂಡು ಕುರ್ತಿ ಶೇಪನ್ನು ಹಾಕೋಬೇಕು. ಮತ್ತು ಇಲ್ಲಿ ಬಾಟಮಲ್ಲಿ 2 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಬಾಟಮ್ ಶೇಪನ್ನು ಹಾಕೋಬೇಕು. ಇದರಿಂದ ಕುರ್ತಿ ಪೂರ್ತಿ ಸ್ಟಿಚ್ ಆದಮೇಲೆ ಕಾರ್ನರ್ ಹೊರಗಡೆ ಕಾಣಿಸೋದಿಲ್ಲ. ಆರ್ಮೋಲ್ ಶೇಪ್ ಸಲುವಾಗಿ ಕಾರ್ನರ್ದಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಬ್ಯಾಕ್ ಆರ್ಮೋಲ್ ಶೇಪ್ ಹಾಕೋತಾ ಇದ್ದೀನಿ. ಮತ್ತು 1/2 ಇಂಚ್ ಒಳಗಡೆಯಿಂದ ಫ್ರಂಟ್ ಆರ್ಮೋಲ್ ಶೇಪ್ ಹಾಕೊಂಡಿದ್ದೀನಿ. ಈಗ ನೆಕ್ ಬಿಡ್ತನ ನಾನು 2.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ ಡೆಪ್ತನ್ನು 6 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಬ್ಯಾಕ್ ನೆಕ್ ಡೆಪ್ತನ್ನು ನಾನು 3.5 ಇಂಚಿಗೆ ಮಾರ್ಕ್ ಮಾಡಿ ರೌಂಡ್ ಶೇಪ್ ಹಾಕೋತಾ ಇದ್ದೀನಿ ಫ್ರಂಟ್ ನೆಕ್ಗೆ ಮತ್ತು ಬ್ಯಾಕ್ ನೆಕ್ಗೆ. ಈಗ ಬ್ಯಾಕ್ ನೆಕ್ ಮತ್ತು ಬ್ಯಾಕ್ ಆರ್ಮೋಲ್ ಶೇಪಿಂದ ಕಟಿಂಗ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿದ್ದೀವಿ ಅದ್ರ ಮೇಲೆ ಕರೆಕ್ಟಾಗಿ. ನೋಡಿ, ಈಗ ಕಟಿಂಗ್ ಮಾಡ್ಕೊಂಡಿದ್ದಾಯಿತು. ಈಗ ಫ್ರಂಟ್ ನೆಕ್ ಮತ್ತು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ನಾನು ಬ್ಯಾಕ್ ಪಾರ್ಟನ್ನು ಸೈಡಿಗೆ ತೆಗೆದಿಟ್ಕೋತಾ ಇದ್ದೀನಿ. ಮತ್ತು ಫ್ರಂಟ್ ಪಾರ್ಟನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ನೆಕ್ ಮತ್ತು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡ್ಕೋಬೇಕು. ಈಗ ಫ್ರಂಟ್ ನೆಕ್ ಮತ್ತು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡ್ಕೊಂಡಿದ್ದಾಯಿತು. ಈಗ ಫ್ರಂಟ್ ಪಾರ್ಟನ್ನು ಓಪನ್ ಮಾಡ್ಕೋತೀನಿ. ಈಗ ಫ್ರಂಟ್ ಪಾರ್ಟ್ ನೆಕ್ಕನ್ನು ರೆಡಿ ಮಾಡ್ಕೋಬೇಕು. ಹೀಗಾಗಿ ನಾನು ಫ್ರಂಟ್ ನೆಕ್ ಶೇಪ್ದು ಒಂದು ಸ್ಟ್ರಿಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆ ಸ್ಟ್ರಿಪ್ಪನ್ನು ನೀಟಾಗಿ ನೆಕ್ ಮೇಲೆ ಇಟ್ಕೊಂಡು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಪೂರ್ತಿ ರೌಂಡ್ ಶೇಪಲ್ಲಿ ಸ್ಟಿಚ್ ಹಾಕೋಬೇಕು. ಇದೇ ರೀತಿ ಬ್ಯಾಕ್ ಪಾರ್ಟಿಗೂ ಕೂಡ ಬ್ಯಾಕ್ ನೆಕ್ ಶೇಪಲ್ಲಿ ಒಂದು ಸ್ಟ್ರಿಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಬ್ಯಾಕ್ ನೆಕ್ ಮೇಲೆ ನೀಟಾಗಿ ಇಟ್ಕೊಂಡು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ನೆಕ್ ಶೇಪ್ ಮೇಲೆ ಸ್ಟಿಚ್ ಹಾಕೋಬೇಕು. ನೋಡಿ, ಇಲ್ಲಿ ನಾನು ಸ್ಟಿಚ್ಚನ್ನು ಹಾಕೊಂಡಿದ್ದೀನಿ. ಸ್ಟ್ರಿಪ್ಪು ನೀಟಾಗಿ ಟರ್ನ್ ಆಗೋ ಸಲುವಾಗಿ ಅಲ್ಲಲ್ಲಿಗೆ ಸ್ವಲ್ಪ ನಾಚನ್ನು ಹಾಕೋಬೇಕು. ಇದರಿಂದ ನೀಟಾಗಿ ಸ್ಟ್ರಿಪ್ಪು ರಾಂಗ್ ಸೈಡ್ಗೆ ಟರ್ನ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಸ್ಟ್ರಿಪ್ಪನ್ನು ರಾಂಗ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಟಾಪ್ ಸ್ಟಿಚನ್ನು ಹಾಕೋಬೇಕು ನೆಕ್ ಶೇಪಲ್ಲಿ. ಈ ರೀತಿಯಾಗಿ ಸ್ಟಿಚನ್ನು ಹಾಕೋಬೇಕು. ಇದೇ ಸೇಮ್ ಮೆಥಡಲ್ಲಿ ಬ್ಯಾಕ್ ಪಾರ್ಟ್ನ ಸ್ಟ್ರಿಪ್ನು ಕೂಡ ರಾಂಗ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಈಗ ನೋಡಿ, ನಾನು ನೆಕ್ ಮೇಲೆ ಟಾಪ್ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕೆಳಗಡೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಹ್ಯಾಂಡ್ ಸ್ಟಿಚನ್ನು ಹಾಕೋಬೇಕು ನೆಕ್ ಶೇಪ್ಗೆ. ಇದೇ ಸೇಮ್ ಮೆಥಡಲ್ಲಿ ನಾನು ಬ್ಯಾಕ್ ಪಾರ್ಟ್ನ ನೆಕ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟನ್ನು ಸೀದಾ ಇಟ್ಕೊಂಡಿದ್ದೀನಿ, ಅದರ ಮೇಲೆ ಬ್ಯಾಕ್ ಪಾರ್ಟನ್ನು ನಾನು ಉಲ್ಟಾ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀಟಾಗಿ ಉಲ್ಟಾ ಇಟ್ಕೊಂಡು ಇಲ್ಲಿ ಶೋಲ್ಡರನ್ನು ಜಾಯಿಂಟ್ ಮಾಡ್ಕೋಬೇಕು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು.
ಇಲ್ಲಿ ನೋಡಿ ನಾನು ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಶೋಲ್ಡರನ್ನು ರೆಡಿ ಮಾಡ್ಕೋಬೇಕು. ಹೀಗಾಗಿ ನಾನೊಂದು ಕ್ರಾಸ್ ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಶೇಪ್ ಮೇಲೆ ಇಟ್ಕೊಂಡು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಇದೇ ರೀತಿ ಈ ಶೋಲ್ಡರ್ಗೂ ಕೂಡ ಕ್ರಾಸ್ ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಇಟ್ಕೊಂಡು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ನೋಡಿ ಈಗ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಈಗ ನಾಚನ್ನು ಹಾಕೋಬೇಕು. ಮೊದಲಿಗೆ 1/2 ಇಂಚಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಮತ್ತೆ 1/2 ಇಂಚಿಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ಈ ರೀತಿಯಾಗಿ ಸ್ಟ್ರಿಪ್ಪನ್ನು ಒಳಗಡೆ ಮಾಡಿಕೊಂಡು ನಾವು ಶೋಲ್ಡರನ್ನು ರೆಡಿ ಮಾಡ್ಕೋಬೇಕು. ಈಗ ನೋಡಿ 2 ಶೋಲ್ಡರ್ನು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕುರ್ತಿಯ ಕೊನೆ ಪಾರ್ಟ್ ಅಂದರೆ ಫಿಟ್ಟಿಂಗ್ ಬರುತ್ತೆ. ಫಿಟ್ಟಿಂಗನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಆರ್ಮೋಲ್ದಿಂದ ಹೀಪ್ ರೌಂಡ್ವರೆಗೂ 2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಮತ್ತು ಬಾಟಮ್ವರೆಗೂ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಇದೇ ಮೆಥಡಲ್ಲಿ ಈ ಸೈಡ್ನೂ ಕೂಡ ನಾವು ಹೀಪ್ ರೌಂಡ್ವರೆಗೂ 2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಬಾಟಮಲ್ಲಿ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಮತ್ತು ಇಲ್ಲಿ ಬಾಟಮಲ್ಲಿ ಡಬಲ್ ಫೋಲ್ಡ್ ಮಾಡಿ ಪೂರ್ತಿ ರೌಂಡಲ್ಲಿ ಸ್ಟಿಚ್ ಹಾಕೋಬೇಕು. ನೋಡಿ ಈ ಕುರ್ತಿದು ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.